ಅಜಿತ್ ಪವಾರ್ ಸ್ವಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ. ಯಾಕಂದರೆ ನಾಯಕನನ್ನು ಗ್ರಾಮ ಕಳ್ಕೊಂಡಿದೆ. ಈ ಕಡೆ ಗ್ರಾಮಕ್ಕೆ, ಈ ಕಡೆ ಭಾಗಕ್ಕೆ ಅವ್ರದ್ದು ಬಹಳ ನಂಟು. ಅವರ ಕ್ಷೇತ್ರ ಇದು. ಕಾಟೇವಾಡಿಯನ್ನು ತಲುಪಿದೆ ಪವಾರ್ ಪಾರ್ಥಿವ ಶರೀರ. ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. 1 ಗಂಟೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ. ಅದಾದ ನಂತರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಕಲ ಸಿದ್ಧತೆಗಳಾಗಿವೆ. ನಾವು ನೋಡ್ತಾ ಇದ್ದೀವಿ, ಕಾಟೇವಾಡಿ ತಲುಪಿದೆ. ನಿನ್ನೆಯ ವಿಮಾನ ದುರಂತ ಸಾಮಾನ್ಯ ಸಂಗತಿ ಅಲ್ಲ ಇದು. ಅದಾದ ಮೇಲೆ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಅದನ್ನು ಒಂದು ಕಡೆ ಇಡೋಣ. ಆದರೆ ಈ ರೀತಿ ಸಾವು ಯಾವ್ಯಾವ ರೂಪದಲ್ಲಿ ಹೇಗೆ ಒಕ್ಕರಿಸುತ್ತೆ ಹೇಳೋಕ್ಕಾಗಲ್ಲ. ನಾವು ತೋರಿಸ್ತಾ ಇದ್ದೀವಿ ಕಾಟೇವಾಡಿಯ ನೇರ ದೃಶ್ಯಾವಳಿಗಳನ್ನು. ಇದೇ ವೆಹಿಕಲ್ನಲ್ಲಿ ಅವರ ಅಂತಿಮ ಯಾತ್ರೆ ಶುರುವಾಗುತ್ತೆ. ಆ ವೆಹಿಕಲನ್ನು ಹೂವಿನ ಹಾರಗಳನ್ನು ವೆಹಿಕಲ್ಗೆ ಹಾಕಲಾಗಿದೆ. ದೊಡ್ಡ ಫೋಟೋ ರಾರಾಜಿಸ್ತಾ ಇದೆ. ಇದೇ ವೆಹಿಕಲ್ನಲ್ಲಿ ಅಂತಿಮ ಯಾತ್ರೆ. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಅವರ ಮನೆಯ ಮುಂಭಾಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜೆಟ್ ಫ್ಲೈಟ್ ದುರಂತದಲ್ಲಿ ಮೃತಪಟ್ಟ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಇದೀಗ ಅವರ ಸ್ವಗ್ರಾಮ ಬಾರಾಮತಿ ತಾಲೂಕಿನ ಕಾಟೇವಾಡಿ ಗ್ರಾಮದ ತೋಟದ ಮನೆಗೆ ಕರೆತರಲಾಗಿದೆ. ಇಲ್ಲಿ ನೋಡ್ಬೋದು, ನಾವು ತೋಟದ ಮನೆಯಿಂದ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇಡೀ ಕಾಟೇವಾಡಿ ಗ್ರಾಮದ ಜನರು ಸಾಗರೋಪಾದಿಯಲ್ಲಿ ಇಲ್ಲಿ ತೋಟದ ಮನೆಯತ್ತ ಹರಿದು ಬರ್ತಾ ಇದ್ದಾರೆ. ತಮ್ಮೂರಿನ ನಾಯಕನಿಗೆ ಅಂತಿಮ ಗೌರವವನ್ನು ಸಲ್ಲಿಸೋಕೆ ಕೊನೆ ಬಾರಿ ದರ್ಶನಕ್ಕೆ ಇಲ್ಲಿ ಜನರು ಮುಂದಾಗಿದ್ದಾರೆ. ಕಾಟೇವಾಡಿ ಗ್ರಾಮದ ಪ್ರತಿಯೊಂದು ಮನೆಯ ಸದಸ್ಯರೆಲ್ಲರೂ ಸಹ ಇದೀಗ ಅವರ ತೋಟದ ಮನೆಯತ್ತ ಹೆಜ್ಜೆ ಹಾಕ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಸಾವಿರಾರು ಜನರು ತೆರೆದಿದ್ದಾರೆ. ಮಹಾರಾಷ್ಟ್ರದ ನಾಯಕನೇ ಇರ್ಬೋದು, ರಾಜ್ಯ ರಾಜಕಾರಣದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರ್ಬೋದು, ಆದರೆ ಆತ ನಮ್ಮ ಮನೆಯ ಮಗ, ನಮ್ಮ ಮನೆಯ ಯಜಮಾನರು ಇದ್ದಂಗೆ ಇದ್ದರು. ಅವರನ್ನು ಕಳೆದುಕೊಂಡಂಥ ನಮ್ಮೂರು ಬಡವಾಗಿದೆ ಅಂತ ಒಂದು ನೋವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಏನು ವಾಹನದಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಆಗಮಿಸಿದ್ದಂತೆ ಅವರ ಪರ ಜಯಘೋಷಗಳನ್ನು ಹಾಕಿದರು. ಜಬ್ ತಕ್ ಚಾಂದ್ रहेगा, ಏನು ಎಲ್ಲಿವರೆಗೆ ಸೂರ್ಯ ಚಂದ್ರರು ಇರ್ತಾರೆ ಅಲ್ಲಿವರೆಗೂ ಅಜಿತ್ ಪವಾರ್ ಅವರು ಏನು ನಮ್ಮ ಮನಸ್ಸಿನಲ್ಲಿ ಇರ್ತಾರೆ, ಎಲ್ಲರಿಂದಲೂ ಮನಸ್ಸಿಂದ ಅವರು ಮಾಯವಾಗಲ್ಲ ಅನ್ನೋ ಒಂದು ಘೋಷಣೆಗಳನ್ನು ಇಲ್ಲಿ ಹಾಕಿದ್ದು ನಮಗೆ ಕಂಡುಬರುತ್ತೆ. ಈ ರೀತಿಯಾಗಿ ಇಡೀ ಕಾಟೇವಾಡಿ ಗ್ರಾಮದ ಜನರಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಗಳ ಜನರು ಸಹ ಇಲ್ಲಿ ನೆರೆದಿರೋದು ನಮಗೆ ಕಂಡುಬರುತ್ತೆ. ಹಲವಾರು ಏನು ಜನರು ಸಹ ಇಲ್ಲಿ ಕಣ್ಣೀರು ಹಾಕ್ತಾ ಇರೋದು ನಮಗೆ ಕಾಣಸಿಗತ್ತೆ. ಸಾಗರೋಪಾದಿಯಲ್ಲಿ ಅಂದರೆ ಸಾವಿರ ಸಂಖ್ಯೆಯಲ್ಲಿ ತೋಟದ ಮನೆಯತ್ತ ಜನರು ನುಗ್ಗುತ್ತಾ ಇದ್ದಾರೆ. ಇಲ್ಲಿ ತೋಟದ ಮನೆಯ ಇಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ಅವರ ಶವವನ್ನು, ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಲ್ಲಿ ದರ್ಶನ ಮಾಡ್ತಾ ತಮ್ಮ ನಾಯಕನಿಗೆ ಅವರು ಒಂದು ಕೊನೆಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಗೌರವವನ್ನು ಸಲ್ಲಿಸೋದರ ಮೂಲಕ ಅವರು ತಮ್ಮ ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ನಮಗೆ ಕಂಡುಬರುತ್ತೆ. ಈ ಥರ ಸರದಿ ಸಾಲಿನಲ್ಲಿ ಒಂದ್ಸತಿ ಈ ಕಡೆಯಿಂದ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಆ ಕಡೆಯಿಂದ ಬರ್ತಾ ಇರೋದು ಸಹ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚಿನ ಜನರು ಇಲ್ಲಿ ಜಮಾಯಿಸ್ತಾ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದರಲ್ಲೂ ವಿಶೇಷವಾಗಿ ಕಾಟೇವಾಡಿ ಗ್ರಾಮದ ಜನರು ಅತಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸರಳರಾಗಿದ್ದರು. ಇನ್ನು ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಂಥ ಅಜಿತ್ ಪವಾರ್ ಅವರು ದಾಖಲೆ ಪ್ರಮಾಣದವರೆಗೂ ಇನ್ನು ರಾಜ್ಯದ DCM ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಒಂದು ರಾಜ್ಯಕ್ಕೆ ತಮ್ಮದೇ ಆದಂಥ ಒಂದು ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಬಾರಾಮತಿ ಕ್ಷೇತ್ರ ಇಡೀ ದೇಶವೇ ತಿರುಗಿ ನೋಡುವಂಥ ಒಂದು
ಸಾಧನೆಯನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ಇನ್ನು ಅಜಿತ್ ಪವಾರ್ ಅವರಿಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಯಾವಾಗಲೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂದರೆ ಬೆಳಗಾವಿ ವಿಚಾರವಾಗಿ ಗದ್ದಲ, ಭಾಷೆ, ನೆಲಜಲದಲ್ಲಿ ಇದ್ದೇ ಇರುತ್ತೆ. ಆದರೆ MES ಸೇರಿದಂತೆ ಇನ್ನಿತರ ನಾಯಕರಿಗೂ ಅವರೊಂದು ಕಿವಿಮಾತು ಹೇಳ್ತಾ ಇದ್ರು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಹೋದರ ಭಾವನೆಯಿಂದ ಇರಬೇಕು, ಯಾವುದೇ ಭಾಷಾ ಸಮಸ್ಯೆನ ನಾವು ಮಾಡ್ಬೋದು, ಪರಸ್ಪರ ಗೌರವದಿಂದ ನಾವು ಇರಬೇಕು ಅನ್ನೋ ಕಿವಿಮಾತನ್ನು ಕೂಡ ಹಲವಾರು ಬಾರಿ ಅಜಿತ್ ಪವಾರ್ ಅವರು ಹೇಳಿದ್ದು ದೇಶದ ಐಕ್ಯತೆ ಮತ್ತು ರಾಜ್ಯಗಳ ನಡುವೆ ಸಹೋದರತೆಯನ್ನು ಸಾರುವಂಥದ್ದಕ್ಕೆ ಉದಾಹರಣೆಯಾಗಿತ್ತು. ಅಷ್ಟೇ ಅಲ್ಲ, ಹಲವಾರು ಬಾರಿ ಅವರು ಬೆಳಗಾವಿ ಸೇರಿದಂತೆ ಇನ್ನಿತರ ಕರ್ನಾಟಕದ ಗಡಿ ಭಾಗಕ್ಕೂ ಬಂದಾಗೂ ಸಹ ಇಲ್ಲಿಯ ಜನರೊಂದಿಗೆ ಅನ್ಯೋನ್ಯತೆಯಿಂದ ಮಾತನಾಡೋದಿರಲಿ, ಇಲ್ಲಿಯ ಜನರ ಸಮಸ್ಯೆಗಳನ್ನು ಬಗೆಹರಿಸೋದಿರಲಿ ಮಾಡ್ತಾ ಇದ್ರು. ಹೀಗಾಗಿ ಅವರ ಒಂದು ಉನ್ನತ ಮಟ್ಟದ ನಾಯಕನನ್ನಾಗಿ ನಾವು ಕರಿಬಹುದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಏನು ಅವರ ತೋಟದ ಮನೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದ್ದು ಜನರು ಕಣ್ಣಾಲಿಗಳನ್ನು ತುಂಬಿಕೊಂಡು ತಮ್ಮ ನಾಯಕನನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ, ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಕೊನೆಯ ಬಾರಿ ಅವರನ್ನು ನೋಡಬೇಕನ್ನೋ ಹಂಬಲವನ್ನು ವ್ಯಕ್ತಪಡಿಸಿ ಇಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಜನಸಾಗರವನ್ನು ನಿಯಂತ್ರಿಸೋಕೆ ಸಹ ಪೊಲೀಸರು ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಸದ್ಯ ತೋಟದ ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರು, ಅವರ ಸಂಬಂಧಿಕರು ಸಹ ಇಲ್ಲಿ ಆಗಮಿಸಿದ್ದಾರೆ. ಒಟ್ಟು ಇನ್ನು ಕೆಲವೇ ನಿಮಿಷಗಳಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಇಲ್ಲಿಂದ ಬಾರಾಮತಿಯ ವಿದ್ಯಾ ವಿಕಾಸ್ ಪರಿಷತ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಕ್ಯಾಮರಾಮನ್ ಜೊತೆ ಅಶೋಕ್ ಅಡಳ್ಳಿ, TV9 ಬಾರಾಮತಿ.